ಜೈಲಿಗೆ ಹಾಕಿ ನೇಣು ಹಾಕಿದ್ರು ನಾವು ಒಂದೇ ಮಾತರಂ ಹಾಡುವುದು 2 ಪ್ಯಾರ ಮಾತ್ರ ಅಂತ ಕಾಂಗ್ರೆಸ್ ಅಧ್ಯಕ್ಷ BK ಪ್ರಸಾದ್ ಹೇಳಿದ್ದಾರೆ. ಅದ್ಯಾಕೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಹಾಗಾದರೆ BK ಹರಿಪ್ರಸಾದ್ ಹೇಳಿದ್ದೇನು ಅಂತ ನೋಡೋಣ ಬನ್ನಿ. ನಮ್ಮನ್ನ ಜೈಲಿಗೆ ಹಾಕಿ ನೇಣು ಹಾಕಿದ್ರು ನಾವು ಒಂದೇ ಮಾತ್ರ 2 ಪ್ಯಾರ ಮಾತ್ರ ಹಾಡೋದು ಅಂತ KPCC ಅಧ್ಯಕ್ಷ BK ಹರಿಪ್ರಸಾದ್ ಹೇಳಿದ್ದಾರೆ. ಇನ್ನು ನನ್ನ ನಿಲುವು ಮಾತ್ರವಲ್ಲ, ಕಾಂಗ್ರೆಸ್ ಪಕ್ಷದ್ದು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ ಯುವ ಕಾರ್ಯಕ್ರಮಗಳಲ್ಲೂ ನಾವು ಒಂದೇ ಮಾತರಂ ಗೀತೆಯನ್ನು ಪೂರ್ಣವಾಗಿ ಹಾಡಲ್ಲ. ನಮ್ಮ ಪೂರ್ವಜನರು ಪಾಲಿಸಿಕೊಂಡು ಬಂದಿರುವುದನ್ನು ನಾವು ಮುಂದುವರಿಸ್ತೇವೆ. ಬಂಕಿಂಚಂದ್ರ ಚಟರ್ಜಿ ಬರೆದಿರುವ ಗೀತೆಯ 2 ಪ್ಯಾರವನ್ನು ಮಾತ್ರ ನಾವು ಹಾಡುತ್ತೇವೆ ಅಂತ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿಯು ಒಂದೇ ಮಾತರಮನ್ನು ಕಡ್ಡಾಯಗೊಳಿಸುವ ಮೂಲಕ ರಾಷ್ಟ್ರಗೀತೆಯನ್ನು 2ನೇ ದರ್ಜೆಗೆ ಬಿಜೆಪಿ ಮತ್ತು RSS ಅವಮಾನ ಮಾಡಿದೆ ಅಂತ ಆರೋಪ ಮಾಡಿದ್ರು. ಜೊತೆಗೆ ಒಂದೇ ಮಾತರಂ ವಿವಾದ ಮುಂದಿಟ್ಟುಕೊಂಡು ದೇಶದಲ್ಲಿ ಸೌಹಾರ್ದತೆ ಹಾಳು ಮಾಡುವ ಪ್ರಯತ್ನ ನಡೆಯುತ್ತಿದೆ ಅಂತ ದೂರಿದ್ದಾರೆ. ಇನ್ನು ಕರ್ನಾಟಕ ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಂದೇ ಮಾತರಂ ಪೂರ್ಣಗೀತೆ ಹಾಡುವುದು ಸರ್ಕಾರಕ್ಕೆ ಬಿಟ್ಟ ವಿಚಾರ. ಕಾನೂನು ಪಾಲನೆ ಮಾಡಲಿ, ನಮ್ಮ ಆಕ್ಷೇಪವಿಲ್ಲ. ಆದರೆ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ 2 ಪ್ಯಾರ ಮಾತ್ರ ಹಾಡುತ್ತೇವೆ ಎಂದು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಒಂದೇ ಮಾತರಂಗೆ ಅವಮಾನ ಮಾಡಿ ಉದ್ದೇಶಪೂರ್ವಕವಾಗಿ ಶಾಂತಿಭಂಗ ಮಾಡಲು ಯತ್ನಿಸಿ ಪ್ರಸಾರವಾಗುತ್ತಿದ್ದ ಒಂದೇ ಮಾತರಂ ಗೀತೆ ನಿಲ್ಲಿಸುವಂತೆ ಅಡ್ಡಿಪಡಿಸಿದ್ದು, ಇದರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಮಂಗಳೂರಿನಲ್ಲಿ ಪೊಲೀಸ್ ಠಾಣೆಗೆ ಬಿಜೆಪಿ ಮುಖಂಡ ವಿಕಾಸ್ ದೂರು ನೀಡಿದ್ರು. ದಿಲ್ಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಕಳೆದ ಶನಿವಾರ ಧ್ವಜಾರೋಹಣ ವೇಳೆ ಒಂದೇ ಮಾತರಂ ಪ್ರಸ್ತುತಪಡಿಸುತ್ತಾ ಇದ್ದಾಗ ಸೋನಿಯಾ ಗಾಂಧಿ ಅದನ್ನು ತಡೆಯುವಂತೆ ಆಗ್ರಹಿಸಿದ್ರು. ಅವರ ವಿರುದ್ಧ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ಕಾಯ್ದೆಯ ಕಲಂ 3 ಹಾಗೂ ಭಾರತೀಯ ನ್ಯಾಯ ಸಂಹಿತೆ ಕಲಂ 195 ಮತ್ತು 352ರ ಪ್ರಕಾರ ಅಪರಾಧಿಯಾಗಿರುವುದರಿಂದ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ವಿನಂತಿಸಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಪರಂಪರೆಯಂತೆ ಒಂದೇ ಮಾತರಂ ಗೀತೆಯ ಮೊದಲ 2 ಪ್ಯಾರಗಳನ್ನು ಮಾತ್ರ ಹಾಡಲಾಗುತ್ತೆ ಅಂತ ಕಾಂಗ್ರೆಸ್ ಅಧ್ಯಕ್ಷ BK ಹರಿಪ್ರಸಾದ್ ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿಯು ಈ ಗೀತೆಯನ್ನು ಕಡ್ಡಾಯಗೊಳಿಸುವ ಮೂಲಕ ರಾಷ್ಟ್ರಗೀತೆಯನ್ನು ಕಡೆಗಣಿಸಿ ದೇಶದ ಸೌಹಾರ್ದತೆ ಹಾಳು ಮಾಡುತ್ತಿದೆ ಅಂತ ಆರೋಪಿಸಿದ ಅವರು, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪೂರ್ಣಗೀತೆ ಹಾಡುವುದನ್ನು ಅದಕ್ಕೆ ತಮ್ಮ ಆಕ್ಷೇಪವಿಲ್ಲ ಅಂತ ತಿಳಿಸಿದ್ದಾರೆ.